ಸರ್ ಮಾಡಿದವ್ರು ಇವರು ಸರ್, ಅದಕ್ಕೆ ತಾಳ ಹಾಕ್ದವ್ರು ಅವರು ಸರ್, ಅದಕ್ಕೆ ಬರ್ದವ್ರು ಇಲ್ಲಿದ್ದಾರೆ ಸರ್, ಕತೆ ಮಾಡಿದವ್ರು ಇಲ್ಲಿದ್ದಾರೆ ಸರ್. ಇವ್ರು ಇಷ್ಟು ಜನ 4 ಜನ ಸೆಟ್ ತಟ್ಟಿದ್ದು ಪಾತ್ರ ಸರ್. ಅರ್ಥ ಇದ್ದಿಲ್ಲ. ನಮ್ ಡಿ ಬಾಸ್ ಬರ್ಬೇಕು ಸರ್, ಬರ್ಬೇಕು ಸರ್, ನಮ್ ಡಿ ಬಾಸ್ ಬರ್ಬೇಕು ಸರ್, ನಮ್ಮತ್ತೆ ಸರ್, ನಮ್ಮತ್ತೆ ಡಿ ಬಾಸ್, ನಮ್ಮತ್ತೆ ಇವತ್ತು ನಮ್ಮ ಬೆನ್ನಿನ ಬಗ್ಗೆ ನಿಂತಾರ ಸರ್. ಚಾಮುಂಡೇಶ್ವರಿ ತಾಯಿ ಪ್ರತಿರೂಪ. ನಮ್ ಡಿ ಬಾಸ್ ಯಾರು ತುಳಿಯಕ್ಕಾಗಲ್ಲ. ಜೈ ಡಿ ಬಾಸ್ ಸರ್, ಕೈ ಮುಗಿದು ಕೇಳ್ಕೊತೀನಿ. ಗೈಸ್, ಇಲ್ಲಿ ವರ್ಲ್ಡ್ ಅಲ್ಲಿ ಫಸ್ಟ್ ಅದ್ಭುತ ನಡೀತಾ ಇದೆ, ಅದೇನಂತ ನೋಡ್ಕೊ ಬನ್ನಿ. ಅಯ್ಯೋ, ಈ ಮಧುಗೌಡ ಬುಸರಿ ಆದ್ಲು ಅಂತ ವಿಡಿಯೋ ಮಾಡ್ತಾವಳೆ ಅನ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಯ್ತೈತೆ ವಿಡಿಯೋ ಮಾಡೋದಕ್ಕೆ ಬುಸರಿ ಆಗವಳೆ ಅಂತ. నేను రాను రానంటుంటే ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಏನಾದ್ರು ಹೇಳ್ತೀನಿ ಅನ್ಕೊಂಡ್ರಾ? ನಾನೇನು ಹೇಳಲ್ಲ. 2.2 ಮಿಲಿಯನ್ ವ್ಯೂವ್ಸು, 17,000 ಲೈಕ್ಸು, 1,35,000 ಶೇರ್ಸು, 1,500 ಕಾಮೆಂಟ್ಸು. ರಿಯಲ್ ಟ್ಯಾಲೆಂಟ್ಸ್ ಗುರು ಇವರೆಲ್ಲ, ರಿಯಲ್ ಟ್ಯಾಲೆಂಟ್ಸ್ಗಳು. ನೀವು ಬೆಳೆಸಿ, ನಿಮ್ಮ ಪಡೆ ನೀವು ಬೆಳೆಸ್ತಾ ಇರಿ. ನೋಡಿ ಎಷ್ಟು ಒಳ್ಳೆ ಕಂಟೆಂಟ್ ಇದೆ, ಎಷ್ಟು ಒಳ್ಳೊಳ್ಳೆ ಮಾತು ಹೇಳ್ಕೊಟ್ಟಿದ್ದಾರೆ. ಇದರಿಂದ ನಾವು ಎಷ್ಟು ಚೆನ್ನಾಗಿ ಕಲ್ತ್ವಿ ಅಲ್ವಾ. ನೆಕ್ಸ್ಟ್ ಲೆವೆಲ್ ಗುರು. ಈ ಥರದವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಬೇಕು ನಾವು. ಯಾರ್ಯಾರನ್ನೋ ತಗೊತೀವಿ ಸುಮ್ಮನೆ. ರಿಯಲ್ ಟ್ಯಾಲೆಂಟ್ಸ್ ಇವರೆಲ್ಲ, ನೋಡಿ ಕಲಿಬೇಕು ನಾವು ಇಂಥವ್ರನ್ನ. ನಿಮ್ಗೇನಂತ ಅನ್ಸುತ್ತೆ ಕಮೆಂಟ್ ಮಾಡಿ. ನಾನು ಕರಿಬಸಪ್ಪ ಅಂತ ಹೆಸರು ಕೇಳಲೇ ಇಲ್ಲ ಇದರಲ್ಲಿ. ಕರಿಬಸೊಪ್ಪು ಅಂದ್ರೆ ನಾವು ಬಾಯಲ್ಲಿ ಒಂದು ಕರಿಬಸೊಪ್ಪು ಇರುತ್ತಲ್ವಾ, ನನ್ಗೆ ಅಂತ ಅನ್ಸು ಕರಿಬಸೊಪ್ಪೆ ಅವರ ಹೆಸರು ಅಂತ. ಅದೇ ಒಂದು ನಾರ್ಮಲ್ ಕ್ಯಾಶುವಲಿ ಹೇಳಿದೀನಿ. ಲಿಟ್ರಲಿ ಎಂತೆಂತ ಜನ ಇರ್ತಾರೆ ಅಂದ್ರೆ, ಫಸ್ಟ್ ಫಾಲೋ ಮಾಡ್ತಿರ್ತೀವಿ, ಅವರು ನಮ್ನ ಫಾಲೋ ಮಾಡ್ತಿರ್ತಾರೆ. ನಾವು ಪೆದ್ದನ್ ಮಕ್ಳು ಅನ್ಕೊಂಡಿರ್ತೀವಿ, ಅವ್ರು ನಮ್ನ ಇನ್ನ ಫಾಲೋ ಮಾಡ್ತಿದ್ದಾರೆ ಅಂತ ನಾವು ಫಾಲೋ ಮಾಡ್ತಿರ್ತೀವಿ. ಅವ್ರೇನ್ ಮಾಡಿರ್ತಾರೆ, ನಮ್ನ ಅನ್ಫಾಲೋ ಮಾಡ್ಬಿಟ್ಟಿರ್ತಾರೆ. ನಾವು ಮಾತ್ರ ಅವ್ರನ್ನ ಫಾಲೋ ಮಾಡ್ತಾ ಇರ್ತೀವಿ. ಇದ್ಯಾಕೆ ಇಂಥ ಶೋಕಿ ಅಪ್ಪ, ಎಷ್ಟು ತಿಕ್ಕ ಹೊರದ್ ಬಿಡುತ್ತೆ ಅಂದ್ರೆ ಒಂದೊಂದ್ಸತಿ ಹಿಂಗೆ ಹೊಡೆದ್ಬಿಡ್ಬೇಕು ಅನ್ಸುತ್ತೆ. ದರ್ಶನ್ನ ಜೈಲಿಗಟ್ಟಿದ್ದ ಚಂದನ್ಗೆ ದೊಡ್ಡ ಮನೆಯಿಂದ ಸನ್ಮಾನ. ನಮ್ ದೇಶದ ಜನರು ಹೋಳಿ, ರಂಜಾನ್, ಜಾತ್ರೆ, ಜಾಗರಣೆ ಅಂತ ಆರಾಮಾಗಿದ್ರ, ಕೆಲವರು ನಮ್ ದೇಶದಾಗ ಸಿಸ್ಟಮ್ ಸರಿ ಇಲ್ಲ, ನಮ್ ದೇಶದಾಗ ಸೇಫ್ಟಿ ಇಲ್ಲ, ನಮ್ ದೇಶದಾಗ ರಾಜಕಾರಣಿಗಳು ಸರಿ ಇಲ್ಲ, ನಮ್ಮ ದೇಶದಾಗ ಏನ್ ಶಂಟನ್ ಇಲ್ಲ ಅಂತ ಹೇಳಿ ಬಿಟ್ಟೋದವರು ಇವತ್ತು ನಮ್ ದೇಶಕ್ಕೆ ಬರ್ಬೇಕಂತ ಅಳಕ್ ಕುಂತಾರ. ಯಾಕಂದ್ರೆ ಕೆಲವೊಂದು ದೇಶಗಳು ಪಟಾಕಿಲ್ ಆಡೋ ರೀತಿಲಿ ಬಾಂಬಲ್ ಆಟ ಆಡ್ತಾರೆ. ಈ ಒಂದು ಕಾರಣಕ್ಕೆ ನಮ್ ದೇಶದಿಂದ ಓದಕ್ಕಾಗಿರ್ಬೋದು, ಇಲ್ಲ ದುಡಿಯಕ್ಕಾಗಿರ್ಬೋದು, ಇಲ್ಲ ನಮ್ ದೇಶ ಸರಿ ಇಲ್ಲ ಅಂತ ಬಿಟ್ಟೋದ್ರ ಸಮತಿಗೆ ಕೊನೆಗೆ ಒಂದಿನ ನಮ್ ದೇಶಕ್ಕೆ ಬರ್ಲೇಬೇಕು. ಯಾಕೆ ಹೇಳಿ? ಅಷ್ಟೇ, ಏನಂತೀರಾ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಹುಡುಗಿರ್ನ ನೋಡಿದ್ರೆ ತಪ್ಪು ಅಂತ ಹೇಳ್ತಾರೆ, ಮತ್ತು ಹುಡುಗಿರ್ ಮೇಕಪ್ ಏನಕ್ಕೆ ಮಾಡ್ಕೊಳ್ತಾರೆ? ಹುಡುಗರು ನೋಡ್ಲಿ ಅಂತ ತಾನೆ. ಎಣ್ಣೆ ಹೊಡಿಬೇಡ ಅಂತ ಹೇಳ್ತಾರೆ, ಮತ್ತೆ ಬಾರ್ಗೆ ಪರ್ಮಿಷನ್ ಏನಕ್ಕೆ ಕೊಡ್ತಾರೆ? ಗಾಡಿ ಸ್ಪೀಡ್ ಹೊಡಿಬೇಡ ಅಂತ ಹೇಳ್ತಾರೆ, ಮತ್ತೆ ಗಾಡಿ ಸ್ಪೀಡ್ ಹೋಗುವಂಗೆ ತಯಾರು ಮಾಡ್ತಾರೆ. ಯಾರು ತಪ್ಪು ಅಂತ ಗೊತ್ತಾಗ್ತಾ ಇಲ್ವಲ್ಲ. 190 ಹೊಡೆದು ಯೋಚನೆ ಮಾಡ್ತಾರೆ. ನನ್ನ ಫ್ರೆಂಡ್ ಮೊನ್ನೆ ಇತ್ತೀಚೆಗೆ ಒಂದು SMS ಹಾಕಿದ್ದ. ಏನು ಅಂದ್ರೆ, ನಂದು ಮೊಬೈಲ್ ಹ್ಯಾಕ್ ಆಗಿದೆ, ದಯವಿಟ್ಟು ಅಮೌಂಟ್ ಅದಕ್ಕೆ ಹಾಕಲಕ್ ಹೋಗ್ಬೇಡ್ರಿ ಅಂತ. ನೀವು ಡೈರೆಕ್ಟ್ ಬಂದ್ರೆ ನಮ್ಮ ಮಂದಿ ಕೊಡಂಗಿಲ್ಲ. బావుడిగో నమస్కారం. ఇష్టం వచ్చినట్టు చేసుకో. ಗಂಗಾಕ ಬೇಜಾರು ಮಾಡ್ಕೋಬೇಡಿ, ನಾನು ಈ ರೀತಿ ಮಾತಾಡ್ತೀನಿ ಅಂತ. ನೀವು ಏನೋ ಮಾಡಿ ಬೇಡ ಅಂತ ಹೇಳಲ್ಲ, ನಿಮ್ಮ ಕ್ರಿಯೇಟಿವಿಟಿ. ಬಟ್ ಆದರೆ ಒಂದು ಹೋಳಿ ಹಬ್ಬ ಅನ್ನೋದು ಕೆಲವೊಂದು ಕಡೆ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ನಾವು ಬೆಳಿಗ್ಗೆ ಎದ್ದು ಸಂಡನ್ಸ್ಗೆ ಹೋಗೋ ಬಾಕ್ಸ್ ಒಳಗಡೆಗೆ ನೀರು ತುಂಬಿಕೊಂಡು, ಅದರೊಳಗೆ ಕಲ್ಲರ್ ಹಾಕ್ಕೊಂಡು, ಮುಖ ಎಲ್ಲ ಹಚ್ಕೊಂಡು, ಅದರೊಳಗಡೆಗೆ ಬೇಸನ್ ಬೇರೆ ಚಿಕ್ಕದೊಂದು ಬಟ್ಲು ಬೇರೆ ಹಚ್ಕೊಂಡು, ಈ ಥರ ಹುಚ್ಚುಚ್ಚಂಗೆ
ಮೈ ಮೇಲೆಲ್ಲ ಹೋಳಿ ಹಾಕೊಂಡು ಹ್ಯಾಪಿ ಹೋಳಿ ಕರಿ ಬಣ್ಣ ಬಿಳಿ ಬಣ್ಣ ನೀಲಿ ಬಣ್ಣ ಅನ್ಕೊಂಡು ನೀವು ಈ ರೀತಿ ಮಾಡ್ತಾ ಇದ್ದೀರಲ್ಲ, ಅವ್ರಿಗೆಲ್ಲ ಧಕ್ಕೆ ತರುವಂಥ ಕೆಲಸ ನೀವು ಮಾಡ್ತಾ ಇಲ್ವಾ ಹೇಳಿ? ಯಾಕೆ ಅಂತ ಹೇಳಿದ್ರೆ ಹೋಳಿ ಅನ್ನೋದು ತುಂಬ ಪವಿತ್ರವಾದದ್ದು. ಕೆಲವೊಂದು ಕಡೆ ಅವ್ರದ್ದೇ ಆದಂಥ ಒಂದು ಆಚರಣೆ ಇರುತ್ತೆ. ಈ ರೀತಿ ಅಸಹ್ಯವಾಗೆಲ್ಲ ಅದು ಟಾಯ್ಲೆಟ್ ಬೇಸರಲ್ಲಿ ಅಟ್ಲೀಸ್ಟ್ ಟಾಯ್ಲೆಟ್ ಮಾಡಿ ಆಚೆ ಕಡೆ ಎದ್ದು ಬಂದಾಗ ಹಸಿಸಿ ಅನಿಸುತ್ತೆ. ನೀವು ಅದರೊಳಗಡೆಕೇನ ಅದು ಅಸ್ತೇನೆ ಇರಲಿ, ಬಟ್ ಆದರೂ ಅದನ್ನೇನು ತಗೊಂಡೋಗಿ ದೇವ್ರ ಮನೆ ಒಳಗೆ ಇಡಲ್ಲ ಅಲ್ವಾ? ಈ ಥರ ಎಲ್ಲ ಒಂದು ಹುಚ್ಚಾಟ ಬೇಕಾ ನಿಮಗೆ ಗಂಗಕ್ಕ? ಸ್ವಲ್ಪ ನಿಮಗೆ ಆದಂಥ ಒಂದು ರೆಸ್ಪೆಕ್ಟ್ ಇದೆ, ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ. ನೀವು ಆ್ಯಕ್ಟಿಂಗ್ ಸ್ಕಿಲ್ ಇದೆ ಮಾಡಿ, ದಯವಿಟ್ಟು ಈ ಅಮ್ಮಂಗೆ ಯಾರಾದರೂ ಒಂದು ಸಣ್ಣ ಪುಟ್ಟ ಪಾತ್ರನಾರು ಕೊಡ್ರಪ್ಪ. ಯಾಕೆಂದರೆ ಪಾತ್ರದಲ್ಲಿ ತುಂಬ ತಲೀನವಾಗಿಬಿಟ್ಟಿದ್ದಾರೆ. ಈ ಥರ ಹುಚ್ಚಾಟ ಎಲ್ಲ ನಿಲ್ಲಿ, ಯಾರು ಒಂದು ಚಾನ್ಸ್ ಕೊಡ್ರೋ ಬೇಗ. ನನಗೆ ಯಾರು ಅನ್ಯಾಯ ಮಾಡ್ರು ಹಾಳಾಗೋಗ್ಲಿ ಅಂತ ಈ ಸಿನಿಮಾನು ಹೆಚ್ಚು ಕಡಿಮೆ ಹಂಗೇನೆ. ನನಗೆ ಅನ್ಯಾಯ ಮಾಡಿದ್ರು ಒಂದೇ ವಾರಕ್ಕೆ ವಾಪಸ್ ಅವ್ರು ಇಬ್ರು ಪುಣ್ಯಾತ್ಮರು ಒಳಗೋದ್ರು, ಅಮ್ಮ ಮತ್ತಿದ್ದು. ನನಗೆ ಯಾರು ತೊಂದರೆ ಮಾಡಿದ್ರು, ಮಾರನೇ ದಿನ ಆಕ್ಸಿಡೆಂಟ್ ಮಾಡಿದವರು ಒಂದು ಆಕ್ಸಿಡೆಂಟ್ ಮಾಡಿ 1.5 ಲಕ್ಷ ದಂಡ ಕಟ್ಕೊಟ್ರು. ಸೊ ಜೀವನದಲ್ಲಿ ಒಳ್ಳೇದು ಮಾಡಿ, ಒಳ್ಳೇದಾಯ್ತು. ನೀವು ಹೇಳಿದ ಅರ್ಧ ಕರೆಕ್ಟ್ ಆಯ್ತು. ನಿಮ್ನೆ ನೋಡ್ತಾ ಹಣ ಕಣ್ಣು ಹೊಡಿತಿತ್ತು ಕಣ್ಣು, ಹಂಗೆ ಹೇಳಿದೆ. ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಒಂದನ್ನ ತಂದಿದ್ದೀವಿ. ಹೌದಾ? ಯಾವ್ದದು? ಜಗತ್ತೊಳಗೆ ಯಾರು ಪ್ರೆಗ್ನೆಂಟ್ ಆಗಿಲ್ಲ, ಪ್ರಪ್ರಥಮ ಮಹಿಳೆ ಇವರೇ ಪ್ರೆಗ್ನೆಂಟ್ ಆಗಿರೋದು. ಅದಕ್ಕೆ ಅಷ್ಟು ಎಕ್ಸೈಟ್ಮೆಂಟ್ ನೋಡ, ಓವರ್ ಆಕ್ಟಿಂಗ್ ನೋಡು. ನಾವೆಲ್ಲ ಪ್ರೆಗ್ನೆಂಟ್ ಆಗಿ ನಮ್ಮಮ್ಮ ನಮ್ನೆಲ್ಲ ಅಡ್ದಿಲ್ಲ, ನಾವೆಲ್ಲ ದೇವ್ರ ಮ್ಯಾಲಿಂದ ಉದ್ರಶ ನಮ್ ನಿಂಗತೆ ಮ್ಯಾಲಿಂದ. ನಾವ್ ಏನ್ ಓವರ್ ಆಕ್ಟಿಂಗ್, ಏನ್ 10 ರೂಪಾಯಿ ಕೊಟ್ಟು ಆಕ್ಟಿಂಗ್ ಮಾಡಪ್ಪ ಅಂದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ಬಿಡೋದು. ಎಲ್ಲದಲ್ಲೂ ಕ್ಯಾಮ್ರಾ. ಇವ್ರದ್ದು ಏನಪ್ಪ ಲಾಗರ್ಸ್ ಒಂದ್ ಸ್ವಲ್ಪ ಜನ ಅದಾರ, ಇವ್ರು ಅವನೊಂದು ಟಾಯ್ಲೆಟ್ಗೆ ಹೋದ್ರೆ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾರೆ. ಹೇಳ್ದ ಹಿಂಗ್ ಬ್ಲಾಂಕೆಟ್ ಹಿಂಗ್ ತೆಗೆದು ಹೇಳ್ತಾರ, ನೋಡ್ಬಾರ್ದು ಅವನೊಂದು. ಅಲ್ಲಿ ಕ್ಯಾಮ್ರಾ ಆನ್ ಆಗಿರ್ತೈತೆ, ಅದ ರಾತ್ರಿ ಕ್ಯಾಮ್ರಾ ಆನ್ ಮಾಡಿಟ್ಟ ಮಕ್ಕೊಂಬಿಟ್ಟಿರ್ತಾರೆ. ಏನ್ ಅನ್ಸ್ಬಿಡ್ತೈತೆ ನನಗೆ. ಅವನು ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಆ ಹುಟ್ಟ ಮಗನ ಹೆಸರ್ಲಿ ಒಂದು ID ಕ್ರಿಯೇಟ್ ಮಾಡ್ತಾರ. ಅವನನ್ನ ಅದು ಕೂಡ ಹುಟ್ಟಾನ ವ್ಲಾಗ್ ಮಾಡಿ ಚಲೋ ಮಾಡಿಸ್ಬಿಡ್ತಾರ. ಅದಕ್ಕನ ಹಿಂಗ್ ಮಾಡಿ ಇವ್ರು ಏನ್ ಮಾಡಿದ್ರ, ಮನಿ ಮೇಲೆ ಮನಿ ಹಾಕ್ಯಂಡ್ ಆರಾಮದ್ರ. ಇವ್ರು ನೋಡೋರ್ ಹೆಂಗಪ್ಪ ಅಂತಂದ್ರೆ ಇನ್ನು ಗುಡಿಸಲ್ದಾಗ ಹಂಗ ಬಿದ್ದಾರ. ಬಿಡ್ರಿ ಇವೆಲ್ಲ. ಇವ್ರನ್ನೆಲ್ಲ ಯಾರು ಫಾಲೋ ಮಾಡ್ತಾರಪ್ಪ ಅಂದ್ರ ವೀಕ್ ಮೈಂಡ್ ಸೆಟ್ ಇದ್ದಾರ ಫಾಲೋ ಮಾಡ್ತಾರ. ಅವ್ರು ಹೆಂಗಪ್ಪ ಅಂದ್ರೆ ಸ್ವಲ್ಪಕ್ಕೆ ಎಮೋಷನಲ್ ಆಗದ, ಸ್ವಲ್ಪಕ್ಕೆ ಕಣ್ಣೀರ್ ಬರೋರು ಯಾರು ಇರ್ತಾರ ನೋಡು, ಅವ್ರದೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಅವರೆಲ್ಲ ಲೈಫ್ ಅವ್ರ ಬರ್ಬಾದ್ ಆಗಿ ಹೋಗಿರ್ತೈತಿ ಅಂತಾರೆ ಇವ್ರ ಫಾಲೋವರ್ಸ್. ಇವ್ರು ಅವ್ರನ್ನೇ ಬಂಡವಾಳ ಇಟ್ಕೊಂಡು ಕುಂತಿದ್ದು ಏತಿದ್ದು ಎಲ್ಲದು ಲಾಗ್ ಮೇಲೆ ಬಂದ್ಬಿಡ್ತೈತೆ. ಟೆನ್ಷನ್ ಮೇಲೆ ಟೆನ್ಷನ್. ಹೌದಾ? ಎಲ್ಲದು ವಿಡಿಯೋ ಮಾಡಿ ಹಾಕದ ಅವನು. ನಾ ಇಂಡಿಕೇಟರ್ ಎಲ್ಲರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸೋದು. ಅವ್ರು ಎಂದು ಇಂಡಿಕೇಟರ್ ಪ್ರೆಗ್ನೆಂಟ್ ಆಗಿರೋ ನೋಡಿ ಬಿಡ, ಹೌದಾ ವಾ ವಾ ಅಂತಂದು ಅವ್ರು ಇದನ್ನ ಮಾಡೋದು. ಅವನೊಂದು ಫುಲ್ ಓವರ್ ಎಕ್ಸೈಟ್ಮೆಂಟ್, ಓವರ್ ಆಕ್ಟಿಂಗ್. ಈಗ ಅವನು ಮುಚ್ಚ ಮುಣಿಗೆ ಐತಿ. ಇವ್ರದೊಂದು ದೊಡ್ಡ ಡ್ರಾಮಾ ಕಂಪ್ನಿನ ಐತಿ. ಅವನೊಂದು ಕ್ವಶನ್ಸ್ ಬಂದ್ರೆ ಬರ್ಬೋದು. IAS IPS 10th ಬೋರ್ಡ್ PUC ಬೋರ್ಡ್ ಎಕ್ಸಾಮ್ಸ್ಗೆ ಒಂದ್ ಸ್ವಲ್ಪ ಕ್ವಶನ್ಸ್ ಬರ್ತಾವು. ಮಧು ಅವರು ಪ್ರೆಗ್ನೆಂಟ್ ಆಗಿ ಡೇಟ್ ಯಾವ್ದು ಅಂತ 1 ಮಾರ್ಕ್ಸ್ ಬರ್ತೈತಿ. ಮಧು ಅವರು ತಮ್ಮ ಪ್ರೆಗ್ನೆನ್ಸಿಯನ್ನು ನಿಶಾ ಅವರಿಗೆ ತೋರಿಸಿದಾಗ ಅವ್ರ ಎಕ್ಸ್ಪ್ರೆಷನ್ ಯಾವ ತರ ಇತ್ತು, ಸಂದರ್ಭದೊಂದಿಗೆ 3 ವಾಕ್ಯಗಳಿಗೆ ಉತ್ತರಿಸಿ ಅಂತಂದ್ರೆ 10th ಬಂದ್ರೆ ಬರ್ಬೋದು. ಯೋಚನೆ ಮಾಡಿ ಹುಡುಗರ, ಇವಾಗ ಓದ್ಕೇರಿ. IAS IPS ಏನ್ ಯಾವ ಕ್ವಶನ್ ಬರ್ತಾವಪ್ಪ ಅಂತಂದ್ರ, ಮಧು ಅವರು ತಮ್ಮ ಪ್ರೆಗ್ನೆನ್ಸಿಯನ್ನು ವಿಡಿಯೋ ಕಾಲ್ ಯಾರ ಜೊತೆ ಹಂಚಿಕೊಂಡ್ರು, ಆ ವ್ಯಕ್ತಿ ಹೆಸರೇನು ಅಂತಂದು ಅದಕ್ಕೆ ಬಂದ್ರೆ ಬರ್ಬೋದು. ಇವೆಲ್ಲ ಬರ್ತಾವ ಕ್ವಶನ್ಸ್. ಬಿ ಪ್ರಿಪೇರ್. ಅವ್ರು ಲಾಗ್ ನೋಡ್ಕೇರಿ. IPS ಗೆ ಒಂದೊಂದು ಸೆಲೆಕ್ಟ್ ಆಗ್ರಿ. ನನಗ್ ಗೊತ್ತು ನೀನ್ ಈಗ ಹೇಳ್ತೀಯ ಅಂತ.